ವೀಕ್ಷಕರೇ, ಈ ಜೀವನದಲ್ಲಿ ಯಾರು ನಮಗೆ ಸತ್ಯ ಹೇಳುತ್ತಾರೆ, ಯಾರು ನಮ್ಮನ್ನು ಒಳಗಿನಿಂದ ಬದಲಿಸುತ್ತಾರೆ? ಅಂತಹ ನಿತ್ಯ ಸತ್ಯದ ದೀಪ ಹಚ್ಚಿದವರು, ಜನರ ನೋವು, ಹಸಿವು, ಸಂಕಟಗಳನ್ನೇ ತಮ್ಮ ಧರ್ಮವನ್ನಾಗಿಸಿಕೊಟ್ಟವರು ಬಸವಣ್ಣ. ಮನಸ್ಸಿಗೆ ಸ್ಪರ್ಶಿಸುವ ಅವರ ಜೀವನ ಮಾರ್ಗದರ್ಶಕ ವಚನಗಳು ಇನ್ನೇನು ನಿಮ್ಮ ಮುಂದೆ. ಕಾಯಕವೇ ಕೈಲಾಸ. ಮನ ಸುಧಾರಿಸಿದರೆ ಲೋಕವೇ ಸುಧಾರಿಸುತ್ತದೆ. ಸತ್ಯವೇ ಶರಣರ ಧರ್ಮ. ದೇವರು ಕಲ್ಲಿನಲ್ಲಿ ಇಲ್ಲ, ನಿನ್ನ ಕೆಲಸದಲ್ಲಿದ್ದಾರೆ. ದಯೆ ಇಲ್ಲದ ಹೃದಯವೇ ಕತ್ತಲು. ಪ್ರೀತಿ ಮಾಡಿದವನು ದೇವರನ್ನು ಕಂಡವನಂತೆ. ಸ್ವಾರ್ಥವಿಲ್ಲದ ಸೇವೆಯೇ ನಿಜವಾದ ಪೂಜೆ. ಮನುಷ್ಯತ್ವವೇ ಎಲ್ಲ ಧರ್ಮಗಳ ಮೂಲ. ಉದಾರತೆ ಮನುಷ್ಯನ ಆಭರಣ. ಬಡವನ ಹಸಿವು ನಿನ್ನ ದೇವರ ಹಸಿವು. ಕೋಪ ಬಂದರೆ ವಿವೇಕ ಹೋಗುತ್ತದೆ. ಅಹಂಕಾರವು ಭಕ್ತಿಯ ಶತ್ರು. ಪಾಪವೆಂದರೆ ಸುಳ್ಳು, ಪುಣ್ಯವೆಂದರೆ ಸತ್ಯ. ನಿನ್ನ ಕೆಲಸವೇ ನಿನ್ನ ದೇವರು. ಸಹನೆ ಮನುಷ್ಯನ ಮಹಾಶಕ್ತಿ. ಕುಸಿದವನನ್ನು ಎಬ್ಬಿಸುವವನೇ ನಿಜವಾದ ಮನುಷ್ಯ. ಒಳ್ಳೆಯತನವೇ ಪರಮದೈವ. ಧರ್ಮ ಎಂದರೆ ದುಡಿಯುವ ಕೈ. ಹಣವಲ್ಲ, ಹೃದಯವೇ ಶ್ರೀಮಂತಿಕೆ. ಮಾತಿಗಿಂತ ಕೆಲಸ ದೊಡ್ಡದು. ಮನದಲ್ಲಿ ಶುದ್ಧಿ ಇದ್ದರೆ ಮಾತಿನಲ್ಲಿ ಸತ್ಯ ಬರುತ್ತದೆ. ಪ್ರೀತಿ ಇದ್ದಾಗ ಲೋಕವೇ ಸುಂದರ. ದಯೆ, ಸತ್ಯ, ಶಾಂತಿ ಇವೇ ಜೀವನದ ಅಲಂಕಾರ. ಗರ್ವದಿಂದ ಮನುಷ್ಯ ಕುಸಿಯುತ್ತಾನೆ. ನಿನ್ನೊಳಗಿನ ಶರಣವನ್ನು ಜಾಗೃತಗೊಳಿಸು. ಪ್ರೀತಿ ಮನುಷ್ಯನ ನಿಜವಾದ ಧರ್ಮ. ಕುಟಿಲ ಮನಸ್ಸು ದೇವರನ್ನು ಕಾಣುವುದಿಲ್ಲ. ಪರರ ಹಿತದಲ್ಲಿ ದೇವರ ಹಿತ. ಪಾಪ ಮಾಡಬೇಡ, ಪಾಪಿಗೆ ನೋವಿನ ಮಾತು ಹೇಳಬೇಡ. ಮನುಷ್ಯನ ದೇಹ ದೇವರ ದೇವಾಲಯ. ದೇವರು ದೂರದಲ್ಲಿಲ್ಲ, ನಿನ್ನೊಳಗಿದ್ದಾರೆ. ಒಳ್ಳೆಯವರಿಗೆ ದೇವರು ಒಲಿಯುತ್ತಾರೆ. ಹೇಡಿತನ ಮನುಷ್ಯನ ದೊಡ್ಡ ಶತ್ರು. ಸ್ನೇಹದ ಮಾತು ದೊಡ್ಡ ಜಪ. ನಿನ್ನನ್ನೇ ನೀನು ಗೆದ್ದು ಬಿಡು. ಹಸಿದವನಿಗೆ ಅನ್ನ ಕೊಡುವುದೇ ಹೋಮ. ಒಬ್ಬನ ಗೆಲುವಿಗೆ 1000 ಆಶೀರ್ವಾದ ಬೇಕು. ತಪ್ಪು ಮಾಡಿದವನನ್ನು ದ್ವೇಷಿಸಬೇಡ, ಸರಿಪಡಿಸು. ಅಹಿತದ ಮಾರ್ಗದಲ್ಲಿ ನಡಿಗೆಯೇ ಪಾಪ. ಸುಳ್ಳು ಬಾಯಿಯಿಂದ ಬಂದರೆ ಲೋಕವೇ ಕುಸಿಯುತ್ತದೆ. ಧರ್ಮ ಮಾಡು, ಪ್ರತಿಫಲದ ಆಸೆ ಬೇಡ. ಮನುಷ್ಯನ ಹೃದಯ ಶುದ್ಧವಾಗಿದ್ದರೆ ದೇವರನ್ನು ಕಾಣಬಹುದು. ಜ್ಞಾನವಿಲ್ಲದ ಭಕ್ತಿ, ದೀಪವಿಲ್ಲದ ಮನೆ. ಲೋಕಕ್ಕೆ ಮರೆವಾದರೂ ಮನಸ್ಸಿಗೆ ಮರೆವಾಗಬೇಡ. ಪರರಿಗೆ ಹಾನಿ ಮಾಡದಿರುವುದೇ ದೊಡ್ಡ ಪುಣ್ಯ. ಸತ್ಯ ಉಳಿದರೆ ಲೋಕ ಉಳಿಯುತ್ತದೆ. ಕಾಯಕವಿಲ್ಲದ ಭಕ್ತಿ, ದೀಪವಿಲ್ಲದ ನೈವೇದ್ಯ. ನಿನ್ನೊಳಗೆ ದೇವರನ್ನು ಹುಡುಕೋ, ಹೊರಗೆ ಅಲ್ಲ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.